ಬಾಡಿಗೆ ಈಗ ನಾನು ತುಂಬ್ಕೊಂಡ್ ಬಂದಿದ್ದೆ 13 ಟನ್ ಇತ್ತು. ಓಕೆ 1,09,000 ಬಾಡಿಗೆ. 1,09,000. ಹೌದು. ಓಕೆ, ಅದು ವರ್ಕೌಟ್ ಆಗತ್ತಾ ಬಾಡಿಗೆ? ಬಂದಾಗಿಂದ ನೀವು ಸ್ವಂತ ಮಾಲಕೇನ? ಹೌದು, ಅಂದ್ರೆ ಸ್ಟಾರ್ಟಿಂಗ್ ಗಾಡಿ ಮಾಡಿದ್ರಿ? ಸ್ಟಾರ್ಟಿಂಗ್ ಗಾಡಿ ಮಾಡಿದ್ದೇನೆ. ಓಕೆ, ಬೇರೆಯವ್ರ ಹತ್ರ ಎಲ್ಲಿ ಡ್ಯೂಟಿ ಮಾಡಿಲ್ಲ? ಇಲ್ಲ ಇಲ್ಲ, ಓಕೆ, ಸ್ಟಾರ್ಟಿಂಗ್ ಗಾಡಿ ಮಾಡಿದ್ರಾ? ಗಾಡಿ ಮಾಡಿದ್ದು. ಓಕೆ ಸರ್, ಹೇಗೆ ಸರ್ ನಿಮ್ಗೆ ಅದೊಂದು ಪ್ಲಾನ್ ಬಂದಿರೋದು? ಪ್ಲಾನ್ ಬಂತಂದ್ರು ಲೋಕಲ್ ಸಿಗ್ತಾರೆ. ಲೋಕಲ್ ಸಿಗ್ತಾರೆ? ಲೈನ್ ಮೇಲೆ ಯಾರು ಜಾಸ್ತಿ ಸಿಗೋದಿಲ್ಲ. ಖಂಡಿತ. ಬರ್ತಾರೆ, ಎರಡ್ ತಿಂಗಳ 3 ತಿಂಗಳ ಅಷ್ಟ ಮಾಡ್ತಾರೆ. ಖಂಡಿತ, ಮನೆಗೆ ಹೋಗ್ಲಿಕ್ಕೆ ಬೇಕಂತಾರೆ. ಅದೇ ಇದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಹೆಂಗಂದ್ರೆ ಲಾಂಗ್ ರೂಟ್ ಇರುತ್ತಲ್ಲ. ಓಕೆ, ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಬೆಳಗಾಂ ಇಂದ ಗುಜರಾತ್ ಮತ್ತು ಗುಜರಾತ್ ಇಂದ ಕೇರಳ ಇಂದ ಗೋವಾ? ಬೆಳಗಾಮಿಂದ ಗುಜರಾತ್ 1,000, ಅಲ್ಲಿಂದ ರಿಟರ್ನ್ 1,000 ಸೈಡ್ಗೆ. ಒಂದ್ ಸೈಡ್ಗೆ. ನನ್ನ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಐಷರ್ ಗಾಡಿ ಚಲೋ. ಖಂಡಿತ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ರಾಮ್ ಕೊಚೇರಿ ಅಂತ. ರಾಮ್ ಕೊಚೇರಿ ಅಂತ. ಎಲ್ಲಿ ಸರ್ ನಿಮ್ಮ ಊರು? ನಮ್ಮೂರು ಬೆಲ್ಗಾಂ. ಬೆಳಗಾಂ ಪ್ರಾಪರ್ ಆಗಿ? ಪ್ರಾಪರ್ ಇಲ್ಲ, ಬೆಲ್ಗಾಮಿಂದ 7 ಕಿಲೋಮೀಟರ್ ಕಾಕ್ತಿ ಅಂತ ಊರಿದೆ. ಓಕೆ, ಅದು ನಮ್ಮೂರು. ಅದೇ ನಿಮ್ಮ ಊರು ಪ್ರಾಪರ್ ಆಗಿ? ಪ್ರಾಪರ್ ನಮ್ಮೂರು. ಓಕೆ ಸರ್, ನೀವು ಡ್ರೈವಿಂಗ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು ಸರ್? ನಾನು 10 ವರ್ಷ ಮ್ಯಾಗ ಆಯ್ತು. 10 ವರ್ಷದ ಮೇಲೆ ಆಯ್ತು ಡ್ರೈವಿಂಗ್ ಫೀಲ್ಡ್ ಗೆ ಬಂದು? ಹೌದು. ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಗೆ ಹೌದು. 10 ವರ್ಷ ಅಂದ್ರೆ ಬಂದಾಗಿಂದ ನೀವು ಸ್ವಂತ ಮಾಲಕೇನ? ಹೌದು. ಅಂದ್ರೆ ಸ್ಟಾರ್ಟಿಂಗ್ ಗಾಡಿ ಮಾಡಿದ್ರಿ? ಸ್ಟಾರ್ಟಿಂಗ್ ಗಾಡಿ ಮಾಡಿದ್ದೇನೆ. ಓಕೆ, ಬೇರೆಯವ್ರ ಹತ್ರ ಎಲ್ಲಿ ಡ್ಯೂಟಿ ಮಾಡಿಲ್ಲ? ಇಲ್ಲ ಇಲ್ಲ, ಓಕೆ, ಸ್ಟಾರ್ಟಿಂಗ್ ಗಾಡಿ ಮಾಡಿದ್ರಾ? ಗಾಡಿ ಮಾಡಿದ್ದೆ. ಓಕೆ ಸರ್, ಹೇಗೆ ಸರ್ ನಿಮ್ಗೆ ಅದೊಂದು ಪ್ಲಾನ್ ಬಂದಿರೋದು? ಪ್ಲಾನ್ ಬಂತಂದ್ರು ನಮ್ಮ ಫ್ರೆಂಡ್ಸ್ ಜೊತೆ ಸ್ವಲ್ಪ ಇದ್ ಮಾಡಿ, ಓಕೆ, ಸ್ವಲ್ಪ ಡಿಸ್ಕಸ್ ಮಾಡಿ. ಓಕೆ, ಆಮೇಲೆ ನಾವು ಹೊರಗಿನ ಗಾಡಿಗಳು ಕಂಪ್ನಿ ಸ್ವಲ್ಪ ಪರಿಚಯಗಳು ಅದಾವ ನಮ್ಗೆ. ಓಕೆ, ಸ್ಟಾರ್ಟಿಂಗ್ ನಾವು ಹೊರಗಿನ ಗಾಡಿಗಳು ಕಮಿಷನ್ ಮೇಲೆ ಗಾಡಿ ಲೋಡ್ ಮಾಡೋದು ಇದ್ ಮಾಡಿದೇವೆ ಫಸ್ಟ್. ಓಕೆ, ಆ ತರ ಮಾಡಿದ್ರಿ? ಈ ಟ್ರಾನ್ಸ್ಪೋರ್ಟ್ ಆಫೀಸ್ ಈಗೂ ಮಾಡ್ತೇವೆ ಅದು. ಓಕೆ, ಬುಕಿಂಗ್ ತರ? ಬುಕಿಂಗ್ ತರ ಅದು ಮಾಡ್ತೀವಿ. ಲೋಡ್ ಹಿಡಿಯೋದು, ಬೇರೆಯವ್ರಿಗೆ ಕೊಡೋದು? ಅದು ಹೊರಗಿನ ಗಾಡಿಗಳು ಕಳಿಸ್ತೇವೆ ನಾವು. ಓಕೆ, ನಿಮ್ ಗಾಡಿಗೂ ತಗೋತೀರಾ? ನಮ್ಮ ಗಾಡಿಗೂ. ಓಕೆ, ಆ ತರ ಮಾಡಿದಿರಿ. ಅಲ್ಲಿಂದ ಗೊತ್ತಾಯ್ತು ನಿಮ್ಗೆ ಲಾರಿ ಮಾಡೋದು? ಎಲ್ಲ ಗೊತ್ತಾಯ್ತು, ಈಗ ಫುಲ್ ಎಕ್ಸ್ಪೀರಿಯನ್ಸ್ ಇದೆ. ಓಕೆ, ಲಾರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಗೊತ್ತಾಯ್ತು? ಹೌದೌದು. ಓಕೆ ಸರ್, ಸ್ಟಾರ್ಟಿಂಗ್ ಮಾಡಿರೋ ಗಾಡಿ ಯಾವ್ದು ಸರ್ ನೀವು? ಸ್ಟಾರ್ಟಿಂಗ್ ನಮ್ದು ಟಾಟಾ ಗಾಡಿ. ಟಾಟಾ ಅಂದ್ರೆ ಯಾವ್ದು ಸರ್? ಟಾಟಾ 1109. 1109. ಇವಾಗ್ಲೂ ಸಹ ಇದೆಯಾ ಗಾಡಿ? ಅದೇ ಇದೆ. ಇವಾಗ ಅದು ಲೋಕಲ್ ನಲ್ಲಿ ಇದೆ ಗಾಡಿ. ನಿಮ್ಮ ಊರಲ್ಲಿ ಬೆಳಗಾಂ ಅಲ್ಲಿ? ಹೌದು. ಓಕೆ, ಆ ಗಾಡಿ ಡ್ರೈವರ್ ಇದ್ದಾರೆ? ಡ್ರೈವರ್ ಫಿಕ್ಸ್ ಅದೇ. ಒಂದ್ ಕಂಪನಿಯಲ್ಲಿ ಫಿಕ್ಸ್ ಹಚ್ಚಿದೇವಿ. ಅಟ್ಯಾಚ್ ಕೊಟ್ಬಿಟ್ಟಿದ್ದೀರಾ? ಅಟ್ಯಾಚ್ ಕೊಟ್ಬಿಟ್ಟಿದ್ದೀವಿ. ಓಕೆ, ತಿಂಗಳಿಗೆ ಇಷ್ಟ ಅಂತಲ್ವಾ? ಓಕೆ, ಅದು 6 ವೀಲ್ 4 ವೀಲ್? 6 ವೀಲ್. 6 ವೀಲ್. ಅದಾದ್ಮೇಲೆ ಈ ಗಾಡಿ ತಗೊಂಡಿರೋದಾ? ಅದಾದ್ಮೇಲೆ ಒಂದು ಐಷರ್ ತಗೊಂಡಿದ್ದು. ಅದ ಐಷರ್ ಸ್ವಲ್ಪ ಸೆಕೆಂಡ್ ಹ್ಯಾಂಡ್ ತಗೊಂಡಿತ್ತು. ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಕೊಟ್ಟಿದ್ವಿ. ಈಗ ಇದು 1 ವರ್ಷ ಆಯ್ತು ಇದು ತಗೊಂಡಿದ್ವಿ. ಓಕೆ, ಈ ಗಾಡಿ ಬರೀ 1 ವರ್ಷ ಆಗಿದೆ? 1 ವರ್ಷ ಆಯ್ತು. ಇದು ಸೆಕೆಂಡ್ ಹ್ಯಾಂಡ್ ಇದೆ. ಇದು ಸೆಕೆಂಡ್ ಹ್ಯಾಂಡ್? ಹೌದು. ಓಕೆ, ನೀವು ಪರ್ಚೇಸ್ ಮಾಡ್ಲಿಕ್ಕೆ ಮೊದಲು ಎಷ್ಟು ವರ್ಷ ಆಗಿದೆ ಸರ್ ಈ ಗಾಡಿಗೆ? ಅಂದ್ರೆ ನೀವು ಪರ್ಚೇಸ್ ಮಾಡ್ಲಿಕ್ಕೆ ಮೊದಲು ಈ ಗಾಡಿ ಯಾವ ಮಾಡೆಲ್ ಅಂತ? ಇದು 23 ಮಾಡೆಲ್. 23 ಮಾಡೆಲ್ ಅಂದ್ರೆ ಇವಾಗ 3 ವರ್ಷ ಆಯ್ತು? 3 ವರ್ಷ ಆಯ್ತು. ಓಕೆ, ಎಷ್ಟು ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ದೀರಾ ಸರ್? ಇದು ನಾವು 17 ಲಕ್ಷ. 17 ಲಕ್ಷಕ್ಕೆ? ಅಂದ್ರೆ ಶೋರೂಮ್ ರೇಟ್ ಎಷ್ಟಾಗುತ್ತೆ? ಇದು 25 ಲಕ್ಷ. 25. ಇಕೋಮೆಂಟ್ ಅಲ್ವಾ? ಇಕೋಮೆಂಟ್. ಓಕೆ, ಹೇಗೆ ಸರ್ ಇಕೋಮೆಂಟ್ ಗಾಡಿ? ಚಲೋ ಇದೆ, ಮೇಂಟೆನೆನ್ಸ್ ಇಲ್ಲ. ಓಕೆ. ಗಾಡಿ ಎವರೇಜ್ ಚಲೋ ಇದೆ. ಓಕೆ, ಎಷ್ಟು ಬರುತ್ತೆ ಸರ್ ಎವರೇಜ್? ಇದು 7 ಎವರೇಜ್ ಬರುತ್ತೆ. 7? 6 ರಿಂದ 7 ಎವರೇಜ್ ಬರುತ್ತೆ. ಓಕೆ, ಫಿಕ್ಸ್ ಬರುತ್ತಾ? ಬರುತ್ತೆ, 6 ರಿಂದ 7 ಎವರೇಜ್ ಬಂದೇ ಬರುತ್ತೆ. ಓಕೆ, ಘಾಟ್ ಸೆಕ್ಷನ್ ಅಲ್ಲಿ? ಘಾಟ್ ಸೆಕ್ಷನ್ ಅಲ್ಲಿ ಏನೋ ಇರ್ಲಿ, 6 7 ಎವರೇಜ್ ಬಂದೇ ಬರುತ್ತೆ. ಓಕೆ, 7 ಎವರೇಜ್ ಬಂದೇ ಬರುತ್ತೆ. 6 ರಿಂದ 7. ಓಕೆ ಸರ್, ನೀವು ಈ ಗಾಡಿ ಪರ್ಚೇಸ್ ಮಾಡ್ಲಿಕ್ಕಿನ್ನ ಮೊದಲು ನಿಮ್ಗೆ ತುಂಬಾ ಆಪ್ಷನ್ ಇತ್ತಲ್ವಾ? ಇದ್ರಲ್ಲಿ ಇದೇ ಅಶೋಕ್ ಲೇಲ್ಯಾಂಡ್ ಅಲ್ಲಿ ಬಾಸ್ ಇತ್ತು, ಗುರು ಅಂತ ಬಂದಿತ್ತು. ಇದು ಇಕೋಮೆಂಟ್ ಯಾಕೆ ಮಾಡಿ? ಇದು ನಮ್ಮ ಫ್ರೆಂಡ್ ಸರ್ಕಲ್ ದಾಗ ಒಂದ್ ಗಾಡಿ ಇತ್ತು. ಓಕೆ, ಅವ್ರಿಗೇನಾಯ್ತು, ಡ್ರೈವರ್ ಸಿಗ್ಲಿಲ್ಲ. ಓಕೆ, ಈ ಗಾಡಿ ಹಂಗೆ ನಿಂತಿತ್ತು, ಒಂದ್ 4 ತಿಂಗಳಾಯ್ತು. ನೀವು ನೋಡ್ತಾ ಇರೋ ಗಾಡಿನೇ ಇದು? ನೋಡ್ತಾ ಇರೋ ಗಾಡಿನು, ನಮ್ಮೂರ ಗಾಡಿ ಇದು. ಓಕೆ, ನೀವು ನೋಡ್ತಾ ಇರೋ ಗಾಡಿನು. ಓಕೆ, 4 ತಿಂಗಳು ಅವ್ರಿಗೆ ಡ್ರೈವರ್ ಸಿಕ್ಕಿಲ್ಲ ಅಂತ ನಾವು ಇದೇ ಪ್ಲಾನ್ ಮಾಡ್ಬಿಟ್ಟು, ಇಲ್ದ್ರೆ ನಾವು ಹೊಸ ಒಂದ್ ಗಾಡಿ ಬುಕ್ ಮಾಡೋದು ಪ್ಲಾನ್ ಇತ್ತು. ಹೊಸ ಚಾರ್ಸಿನೇ? ಹೊಸ ಚಾರ್ಸಿನೇ ಪ್ಲಾನ್ ಇತ್ತು. ಆದ್ರೆ ಇದೇ ಗಾಡಿ ನಾವು ಈಗ ತಗೊಂಡಿದ್ರಿ? ಹಾಗೆ ಸರ್, ಅವರು ಡ್ರೈವರ್ ಇಲ್ಲ ಅಂತ ನಿಲ್ಸಿಟ್ಟಿದ್ರು? ಹೌದು, ಡ್ರೈವರ್ ಈ ಲೈನ್ ದಾಗ ಸ್ವಲ್ಪ ಬಹಳ ಅಂದ್ರೆ ಬಹಳ ಪ್ರಾಬ್ಲಮ್ ಇದೆ. ಡ್ರೈವರ್ ಸಿಗೋದಿಲ್ಲ, ಲೈನ್ ಮೇಲೆ ಡ್ರೈವರ್ ಸಿಗೋದಿಲ್ಲ. ಲೋಕಲ್ ಸಿಗ್ತಾರೆ. ಲೈನ್ ಮೇಲೆ ಯಾರು ಜಾಸ್ತಿ ಸಿಗೋದಿಲ್ಲ. ಬರ್ತಾರೆ, 2 ತಿಂಗಳ 3 ತಿಂಗಳ ಅಷ್ಟ ಮಾಡ್ತಾರೆ.
ಖಂಡಿತ ಮನೆಗೆ ಹೋಗ್ಲಿಕ್ ಬೇಕಂತಾರೆ, ಅದೇ ಅದೇ ಡೈಲಿ ಮನೆಗೆ ಹೋಗ್ಲಿಕ್ ಸಿಗ್ಬೇಕಂತಾರೆ, ಹೌದೌದು. ಹಾಗೆ ಅಲ್ವಾ? ಸರ್, ಈ ಗಾಡಿ ಪರ್ಚೇಸ್ ಮಾಡಿದ್ಮೇಲೆ ಯಾವ ರೂಟ್ ಅಲ್ಲಿ ಆಪರೇಟ್ ಮಾಡ್ತಾ ಇದ್ದೀರಾ ಸರ್? ನಮ್ದು ಪೈಲಾ ಮೊದ್ಲಿಂದ ಇದೆ ಬೆಳಗಾಂ ಗುಜರಾತ್. ಓಕೆ, ಸ್ಟಾರ್ಟಿಂಗ್ ಇಂದ. ಸ್ಟಾರ್ಟಿಂಗ್ ಇಂದ ನಮ್ ಪಾರ್ಟಿಗಳು ಫಿಕ್ಸ್ ಅದಾವ. ಓಕೆ, ಫಿಕ್ಸ್ ಲೋಡಿಂಗ್. ಫಿಕ್ಸ್ ಲೋಡಿಂಗ್ ಓಕೆ, ಬೆಳಗಾಂ ಇಂದ. ಓಕೆ, ಯಾವ ತರ ಐಟಮ್ಸ್? ಇದು ಕಂಪನಿ ಮಟೀರಿಯಲ್, ಇಂಡಸ್ಟ್ರಿಯಲ್ ಮಟೀರಿಯಲ್ ಅಂದ್ರೆ ಮಷಿನರಿ. ಲೈಟ್ ಲೋಡ್ ಇಲ್ಲ, ವೇಟ್ ಇರುತ್ತೆ. ಓಕೆ, ಲೈಟ್ ಲೋಡು ಇರುತ್ತೆ, ಜಾಸ್ತಿ ವೇಟನೇ ಇರುತ್ತೆ. ವೇಟನೇ ಇರುತ್ತೆ. ಓಕೆ, ಲೈಟ್ ಲೋಡ್ ಅಂದ್ರೆ ಸರ್ ಕೆಲವೊಂದು ಗಾಡಿ 1 ಟನ್ 2 ಟನ್ ತುಂಬ್ತಾರೆ, ಆ ತರ? ಅದು ಇರ್ತದೆ ಕಮ್ಮಿ. ಅದು ನಮ್ದು ಕಾಸ್ಟಿಂಗ್ ಜಾಸ್ತಿ ರೆಡಿ ಆಗುತ್ತೆ ಬೆಳಗಾಂ ಅಲ್ಲಿ. ಕಾಸ್ಟಿಂಗ್ ಅಂದ್ರೆ ಅದು ಮಷಿನರಿ ಪಾರ್ಟ್ಸ್ ಓಕೆ ರೆಡಿ ಜಾಸ್ತಿ ಆಗೋದು ಅಲ್ಲಿ. ಅದು ಸ್ವಲ್ಪ ಹೆವಿ ಬರೋದು. ಅದು ತುಂಬ್ಕೊ ಗುಜರಾತ್ ಹೋಗ್ತೀರಾ? ತುಂಬ್ಕೊಂಡು ಗುಜರಾತ್ ಹೋಗ್ತೀವಿ. ಓಕೆ ಸರ್, ಗುಜರಾತ್ ಇಂದ ಎಲ್ಲಿ ಈ ಕಡೆ ಬೆಂಗಳೂರ, ಚೆನ್ನೈ, ಕೇರಳ ಎಲ್ಲಿ ಸಿಗ್ತೈತೆ ಆ ಕಡೆ ಬರ್ತೇವೆ ನಾವು. ಅಲ್ಲಿಂದ ರೇಟ್ ಚೆನ್ನಾಗಿ ಕೊಡ್ತಾರ. ಗುಜರಾತ್ ಇಂದ ಸೌತಿಗೆ. ಓಕೆ, ಈ ಕಡೆಯಿಂದ ಸ್ವಲ್ಪ ರೇಟ್ ಕಡಿಮೆ, ಆ ಕಡೆಯಿಂದ ಸ್ವಲ್ಪ ಜಾಸ್ತಿ. ಓಕೆ, ಆ ಕಡೆಯಿಂದ ಬಾಡಿಗೆ ಚೆನ್ನಾಗಿರುತ್ತೆ. 45 to 50 rupees ಕಿಲೋಮೀಟರ್ ಇರುತ್ತೆ. ಓಕೆ, ಈ ಕಡೆಯಿಂದ 30 rupees ಕಿಲೋಮೀಟರ್ ಸಿಗುತ್ತೆ. 20 ರೂಪಾಯಿ ವೇರಿಯೇಷನ್ ಆಗುತ್ತೆ. ಹೌದೌದು, 1 ಕಿಲೋಮೀಟರ್ಗೆ. ಹೌದು ಸರ್, ಅವರು ಕಿಲೋಮೀಟರ್ ನೋಡಿ ಬಾಡಿಗೆ ಕೊಡ್ತಾರ ಆ ಕಡೆ? ಹಂಗೇನಿಲ್ಲ, ಫಿಕ್ಸ್ ಬಾಡಿಗೆನೆ ಕೊಡ್ತಾರೆ. ಆದ್ರೂ ನಾವು ಟ್ಯಾಲಿ ಮಾಡ್ತೀವಿ ಅದ್ರ ಮೇಲೆ. ನೀವು ಟ್ಯಾಲಿ ಮಾಡಿ ಲೋಡ್ ಮಾಡ್ತೀವಿ. ಓಕೆ, ನಿಮ್ದು ಎಷ್ಟು ಫಿಕ್ಸ್ ಮಾಡಿದ್ದೀರಾ ಸರ್ ಕಿಲೋಮೀಟರ್ಗೆ? ಅದೇ 45 ಇಂದ 50 rupees. ಅಷ್ಟಿದ್ರೆ ಹೋಗ್ಬಿಡ್ತೀರಾ? ಅಷ್ಟಿದ್ರೆ ನಾವು ಹೋಗ್ಬಿಡ್ತೀವಿ. ಹೌದು. ಎಷ್ಟಿರತ್ತೆ ಸರ್ ಆ ಕಡೆಯಿಂದ ಬಾಡಿಗೆ? ಜಾಸ್ತಿ ಬಾಡಿಗೆ ಈಗ ನಾನು ತುಂಬ್ಕೊಂಡ್ ಬಂದಿದ್ದೆ 13 ಟನ್ ಇತ್ತು. ಓಕೆ, 1,09,000 ಬಾಡಿಗೆ. 1,09,000. ಓಕೆ, ಅದು ವರ್ಕೌಟ್ ಆಗತ್ತಾ ಬಾಡಿಗೆ? ಆಗುತ್ತೆ. ಒಬ್ರೇ ಇದ್ರೆ ಆಗತ್ತೆ. ಓಕೆ, ಇಬ್ರ ಅಂದ್ರೆ ಸ್ವಲ್ಪ ತೊಂದ್ರೆ. ನೀವು ಒಬ್ರೇ ಓಡಿಸೋದಾ? ಒಬ್ರೆ, ಯಾಕಂದ್ರೆ ಇಲ್ಲಿ ಕಂಫರ್ಟ್ ಆಗಲ್ಲ. ಖಂಡಿತ. ಫಸ್ಟ್ ನಾವು ಸ್ಟಾರ್ಟಿಂಗ್ ಇಬ್ಬರಿದ್ದು ಇದೇ ಗಾಡಿಲಿ. ಓಕೆ, ಇದೇ ಗಾಡಿ ಆದ ಗಾಡಿ ಹಳೆ ಗಾಡಿ ಇಬ್ರ ಸ್ಟಾರ್ಟಿಂಗ್ ಮಾಡಿದ್ದು. ಖರೆ ಅದು ಸ್ವಲ್ಪ ಕಂಫರ್ಟ್ ಆಗಲ್ಲ, ಅದ್ರ ಸಂಬಂಧ ನಾನು ಒಬ್ಬನೇ ಹೊಡಿದ್ದೆ. ಹೌದು, ಮಲಗ್ಲಿಕ್ಕೆ ಜಾಗ ಇಲ್ಲ ಇಲ್ಲಿ. ಹೌದೌದು, ಸಿಂಗಲ್ ಕ್ಯಾಬಿನ್ ಗಾಡಿ. ಸಿಂಗಲ್ ಕ್ಯಾಬಿನ್ ಗಾಡಿ ಇಲ್ಲ ಅಲ್ವಾ? ಸಿಂಗಲ್ ಕ್ಯಾಬಿನ್. ಸ್ಟಾರ್ಟಿಂಗ್ ಅಲ್ಲಿ ಡಬಲ್ ಕ್ಯಾಬಿನ್ ಆಗಿದ್ರೆ ಇಬ್ರು ಓಡಿಸಿದ್ರೆ 1 ಟ್ರಿಪ್ ಜಾಸ್ತಿ ಆಗತ್ತಲ್ವಾ? ಹಂಗೇನಿಲ್ಲ, ನಾವು ರನ್ನಿಂಗ್ ಜಾಸ್ತಿ ಕಟ್ ಮಾಡ್ತೀವಿ. ಓಕೆ, ಹೌದು, ಜಾಸ್ತಿ ಕಟ್ ಮಾಡ್ತಾ ಇರ್ತೀವಿ. ಹೌದೌದು, ಅಂದ್ರೆ ರೆಗ್ಯುಲರ್ ಡ್ಯೂಟಿ ಮಾಡಲ್ಲ, ರೆಸ್ಟ್ ಮಾಡಿ ಹೋಗೋದು. ಹೌದು, ರೆಸ್ಟ್ ಮಾಡ್ತೀವಿ ನಾವು. ಹಂಗೇನು ಅರ್ಜೆಂಟ್ ದಾಗ ಹೋಗೋದಿಲ್ಲ. ಓಕೆ, ಕೆಲವೊಂದ್ ಗಾಡಿ ಅವರು ಕಂಟಿನ್ಯೂ ಹೊಡಿತಾರ. ಅದು ಕಾಯಿಪಲ್ಯ, ಅದು ಟೈಮಿಂಗ್ ಲೋಡು ಅವರು ಫುಲ್ ಫಾಸ್ಟ್ ಹೊಡಿತಾರ. ಹಂಗೇನಿಲ್ಲ, ಅದಕ್ಕೆಲ್ಲ ಹೋಗಲ್ಲ. ಇಲ್ಲ, ಹೋಗೋದಿಲ್ಲ. ಯಾವಾಗೂ ನಾವು ತುಂಬಿಲ್ಲ. ಓಕೆ, ಅದಕ್ಕೆ ಸ್ವಲ್ಪ ಬಾಡಿಗೆ ಜಾಸ್ತಿ ಇರುತ್ತೆ. ಹೌದು, ರಿಸ್ಕ್ ಅಷ್ಟೇ ಇರುತ್ತೆ. ರಿಸ್ಕ್ ಜಾಸ್ತಿ ಇರುತ್ತೆ. 100, 80 ಹೌದು, ಹಾಗೆ ಹೊಡಿಬೇಕು. ಹೌದು, ಕಮ್ಮಿ ಹೋಗಂಗಿಲ್ಲ. ಹಾಗೆ ಸರ್, ಗುಜರಾತ್ ಇಂದ ಏನ್ ತುಂಬ್ಕೊಂಡ್ ಬಂದಿದ್ರಿ? ಪಾರ್ಸಲ್ ಐಟಮ್? ಇಲ್ಲ, ಟೈಲ್ಸ್ ತುಂಬಿದೆ ಸರ್. ಇವಾಗ ಬೈ ಚಾನ್ಸ್ ರೋಡ್ ಅಲ್ಲಿ ಏನಾದ್ರು ಜಂಪ್ ಹಾರಿಸಿದ್ರೆ ನಿಮ್ಮೇಲೆ ಬರುತ್ತಲ್ವಾ ಡ್ಯಾಮೇಜ್ ಆದ್ರೆ? ಹಂಗೇನಿಲ್ಲ, ಕಂಡೀಷನ್ ಇರುತ್ತೆ. ಓಕೆ, ಇನ್ಶೂರೆನ್ಸ್ ಇರುತ್ತೆ ಲೋಡಿಗೆ. ಓಕೆ, ಅಂತ ರಿಸ್ಕಿ ಲೋಡ್ ಯಾವಾಗೂ ನಾನು ಮಾಡೋದಿಲ್ಲ. ಹೌದು, ಡ್ರಿಂಕ್ಸ್ ಇರ್ಲಿ, ಕಾಯಿಪಲ್ಯ ಇರ್ಲಿ, ಟೈಮಿಂಗ್ ಮಾಲ್ ಇರ್ಲಿ, ಅಂತ ರಿಸ್ಕಿ ಮಾಲ್ ಯಾವಾಗೂ ನಾವು ಮಾಡೋದಿಲ್ಲ. ಇಲ್ಲ. ಸರ್, ಇವಾಗ ನೀವು ಬೆಳಗಾಂ ಇಂದ ಗುಜರಾತ್ ಹೋಗಿದ್ರಾ? ಗುಜರಾತ್ ಇಂದ ಕೇರಳ ಬಂದ್ರಿ? ಗುಜರಾತ್ ಇಂದ ಕೇರಳ ಬಂದೆ. ಓಕೆ, ಕೇರಳ ಇಂದ ಏನ್ ಲೋಡ್ ಮಾಡಿದ್ರಿ? ಅದು ಮತ್ತು ಅಲ್ಲಿಂದ ನಮ್ಗೆ ಟೈಲ್ಸ್ ಸಿಕ್ಕಿದಾವ. ಮತ್ತೆ ಟೈಲ್ಸ್ ಇದಾವ ಗಾಡಿಗಳಿಗೆ. ಓಕೆ, ಇವಾಗ ಮತ್ತೆ ಟೈಲ್ಸ್ ತುಂಬಿದ್ದೀನಿ. ಓಕೆ, ಎಲ್ಲಿಗೆ? ಗೋವಾದಿಂದ ಲೋಡ್ ಸಿಕ್ಕರೆ, ಇಲ್ದ್ರೆ ಎಂಟಿ ಬೆಳಗಾಂ ಹೋಗ್ಬಿಡೋದು. ಹೌದೌದು, ಅಂದ್ರೆ ದೂರ ಆಗಲ್ಲ? ಗೋವಾದಲ್ಲಿ ಜಾಸ್ತಿ ನಾವು ನಿಂದಿರೋದಿಲ್ಲ. ಓಕೆ, ನಿಮ್ ಹತ್ರ ಆಗತ್ತಲ್ಲ ಊರು. ನಮ್ ಬೆಳಗಾಮಿಂದ ಲೋಡ್ ಇರುತ್ತೆ. ನಮ್ ಫಿಕ್ಸ್ ಲೋಡ್ ಅದಾವ. ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಹುಬ್ಳಿಯಿಂದ ಗೋವಾದಿಂದ ಬೆಳಗಾಂ? ಮ್ಯಾಕ್ಸಿಮಮ್ 150 ಹೋಗ್ಬಿಡ್ತೀರಾ? ಹೋಗ್ಬಿಡ್ತೀವಿ ನಾವು. ಯಾಕಂದ್ರೆ ನಮ್ಗೆ ಬೆಳಗಾಂ ಬಾಡಿಗೆನೆ ಕೊಡ್ತಾರ ಅವರು. ಖಂಡಿತ. ಹೌದು, ಸೇಮ್ ಬಾಡಿಗೆನೆ ಇರುತ್ತೆ. ಸೇಮ್ ಬಾಡಿಗೆನೆ ಇರುತ್ತೆ. ಸರ್, ಎಷ್ಟು ದಿನ ಆಯ್ತು ಮನೆ ಬಿಟ್ಟು ನೀವು? ನಾನು ಮನೆ ಬಿಟ್ಟು ಈಗ 18 ದಿನ ಆಯ್ತು. 18 ದಿನ? ಹೌದು. ಎಲ್ಲಿಂದ? ಗುಜರಾತ್ ಇಂದ. ಅಂದ್ರೆ ಬೆಳಗಾಮಿಂದ ಬಿಟ್ಟಿರೋದು? ಬೆಳಗಾಮಿಂದ ಬಿಟ್ಟಿದ್ದು ಸ್ಟಾರ್ಟಿಂಗ್ ಗುಜರಾತ್ ದಿಂದ ಕೇರಳದಿಂದ ಗೋವಾ. ಇನ್ನ 2-3 ದಿನ ಹೋಗುತ್ತೆ. ಮನೆಗೆ ಹೋಗ್ಲಿಕ್ಕೆ. ಹೌದೌದು. ಹಾಗೆ ಒಂದು 20 ದಿನ. 1 ಟ್ರಿಪ್ ಆಗ್ಲಿಕ್ಕೆ. ಮಂತಿಗೆ ಎಷ್ಟು ಟ್ರಿಪ್ ಆಗುತ್ತೆ ಸರ್? ಈಗ ಹಂಗ್ ನೋಡಿದ್ರೆ ಸ್ವಲ್ಪ ಮಾರ್ಕೆಟ್ ಸ್ವಲ್ಪ ಟೈಟ್ ಇದೆ, ಚೆನ್ನಾಗಿಲ್ಲ. ಸ್ವಲ್ಪ ಟೈಟ್ ಅಂದ್ರೆ ಸ್ವಲ್ಪ ಕಮ್ಮಿ ಇದೆ. ಓಕೆ, ಅಷ್ಟೊಂದು ಲೋಡಿಂಗ್ ಚೆನ್ನಾಗಿಲ್ಲ ಮಾರ್ಕೆಟ್. ಅದಕ್ಕೆ 1 ಟ್ರಿಪ್ 1.5 ಟ್ರಿಪ್ ಅಷ್ಟೇ ಆಗುತ್ತೆ. ಅದೇ ಮಾರ್ಕೆಟ್ ಕರೆಕ್ಟ್ ಆಗಿದ್ರೆ ಸರ್?
ಕರೆಕ್ಟ್ ಆದ್ರೆ ಎರಡು ಹೊಡಿಬಹುದು. ಎರಡು ಅಷ್ಟೇ, ಅಷ್ಟೇ, ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಹೆಂಗಂದ್ರೆ ಲಾಂಗ್ ರೂಟ್ ಇರುತ್ತಲ್ಲ. ಓಕೆ. ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಬೆಳಗಾಂ ಇಂದ ಗುಜರಾತ್ ಮತ್ತು ಗುಜರಾತ್ ಇಂದ ಕೇರಳ, ಕೇರಳ ಇಂದ ಗೋವಾ? ಬೆಳಗಾಮಿಂದ ಗುಜರಾತ್ 1,000, ಅಲ್ಲಿಂದ ರಿಟರ್ನ್ 1,000, ಸೈಡ್ಗೆ ಒಂದ್ ಸೈಡ್ಗೆ 1,000, ಅಲ್ಲಿಂದ ರಿಟರ್ನ್ 1,000, 2,000 ಆಯ್ತು. ಬೆಳಗಾಂ ಮಟ 1,000 ಆಯ್ತು. ಓಕೆ. ಅಲ್ಲಿಂದ ಇದು 1,000 ಇದೆ. ಅಂದ್ರೆ ಗುಜರಾತ್ ಇಂದ 2,000 ಕೊಚ್ಚಿನ್. ಓಕೆ, 2,000. ಅಲ್ಲಿಂದ ಗೋವಾ 1,000. ಓಕೆ. ಅಂದ್ರೆ 4,500 ಆಗುತ್ತೆ. ಒಂದ್ ಸರೌಂಡಿಂಗ್ ಒಂದ್ ಸರೌಂಡಿಂಗ್ 4,500 ಕಿಲೋಮೀಟರ್ ಒಬ್ರೇ ಓಡಿಸಿದಾರೆ? ಹೌದೌದು, ಒಬ್ರೇ. ಒಬ್ನೇ. ಸರ್ ಏನು ಟಯರ್ಡ್ ಅನ್ಸಲ್ವಾ? ಆಗತ್ತೆ, ಸ್ವಲ್ಪ ಮನೆ ಕಡೆ ಹೋದ್ರೆ ಮತ್ತೆ ಫ್ರೆಶ್ ಆಗ್ತೇವೆ ನಾವು. ಫ್ರೆಶ್ ಆಗ್ತೀರಾ? ಹೌದೌದು, 2-3 ದಿನ ರಜೆ ಇರುತ್ತೆ, ಅಂದ್ರೆ ಸುಟಿ ನಾವು ತಗೊಂತೀವಿ. ಓಕೆ. ಮತ್ತೆ ಮೂಡ್ ಫ್ರೆಶ್ ಆಗುತ್ತೆ. ಮೂಡ್ ಫ್ರೆಶ್ ಆಗುತ್ತೆ. ಹೌದೌದು. ಓಕೆ ಸರ್, ಇವಾಗ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಗುಜರಾತ್ ಲೈನ್ ಅಂದ್ರೆ ತುಂಬಾ ಹೈಟ್ ಲೋಡ್ ಬರುತ್ತೆ, ಪಾರ್ಸಲ್ ಐಟಮ್ ಇರುತ್ತಲ್ವಾ? ಹಂಗೇನಿಲ್ಲ, ಹೈಟ್ ಲೋಡ್ ನಾವು ಹೆಂಗ ಮಟೀರಿಯಲ್ ತುಂಬ್ತೇವೋ ಅದ್ರ ಮೇಲೆ ಇರುತ್ತೆ. ಅದ್ರ ಮೇಲೆ ಇರುತ್ತೆ. ಹೌದು. ಹಾಗೆ ಸರ್, ಇದು LCV ಅಲ್ವಾ? LCV ಇಲ್ಲ, ಇದು ಡಬಲ್ ಟೋಲ್ ಗಾಡಿ. ಅಂದ್ರೆ 13 ಟನ್ ಪಾಸಿಂಗ್? 13 ಟನ್ ಪಾಸಿಂಗ್ ಸರ್ ಇದು. ಓಕೆ. ನಾರ್ಮಲ್ ಈ ಲಾರಿ ಬರ್ತಾವಲ್ಲ? ಲಾರಿ ಬರ್ತಾವ, ಆ ತರ ಇದೆ, 22 ಫೂಟ. ಓಕೆ. ನಮ್ಮ ಮೊದ್ಲಿನ 2 ಗಾಡಿ ಇದ್ದು, 2 LCV ಅದಕ್ಕೆ ಸ್ವಲ್ಪ ಚೇಂಜ್ ನೋಡ್ಬೇಕಂತ ನಾವು ಇದು 1 ವರ್ಷ ಆಯ್ತಾ ತಗೊಂಡಿವಿ. ಓಕೆ, ಸ್ವಲ್ಪ ದೊಡ್ಡದು ಮಾಡುವ ಅಂತ. ನೋಡು, ನಮ್ಗೆ ಕರೆ ಅದು ಗಾಡಿ ಚಲೋ ಅನಿಸ್ತದೆ. LCV ಅದ್ರಾಗ ಜಾಸ್ತಿ ಉಳಿತಾಯ ಇರುತ್ತೆ, ಖರ್ಚ ಜಾಸ್ತಿ. ಹೌದು, ಟೋಲ್ ಎಲ್ಲ ಜಾಸ್ತಿ ಹೋಗುತ್ತೆ. ಟೋಲ್ ಜಾಸ್ತಿ, ಡೀಸೆಲ್ ಸ್ವಲ್ಪ ಜಾಸ್ತಿ ಹೋಗುತ್ತೆ. ಹೌದು, ಟೈರ್ ದೊಡ್ಡದು, ಟ್ಯಾಕ್ಸ್ ಜಾಸ್ತಿ, ಖಂಡಿತ, ಇನ್ಶೂರೆನ್ಸ್ ಜಾಸ್ತಿ. ಹೌದು, ಮತ್ತೆ ಕಮಿಷನ್ ಎಲ್ಲ ಜಾಸ್ತಿ. ಕಮಿಷನ್ ಜಾಸ್ತಿ ಇಲ್ಲ, ಕಮಿಷನ್ ಸೇಮ್ ಬರುತ್ತೆ. ಎಷ್ಟು ಬರುತ್ತೆ ಸರ್ ಈ ಗಾಡಿಗೆ? 5% ಇರುತ್ತೆ ಟನ್ನಿಗ? ಇಲ್ಲ, ಟೋಟಲ್ ಬಾಡಿಗೆಗೆ 5% ಕಮಿಷನ್. ಓಕೆ. ಇವಾಗ 1 ಲಕ್ಷ ಎಷ್ಟು ಆಗಿದೆ ಬಾಡಿಗೆ? 1,09,000 ಆಗಿದೆ. ಓಕೆ, ಅದ್ರ ಮೇಲೆ 5% ಎಷ್ಟು ಕೊಟ್ಟು? 5% 6,000 ಏನೋ ಆಗಿದೆ. 6,000 ಏನೋ ಆಗಿದೆ ಬಾಡಿಗೆ ಗುಜರಾತ್ ಅಲ್ಲಿ. 5,500 ಏನ್ ಕಮಿಷನ್ ಆಗಿದೆ. ಓಕೆ, ಗುಜರಾತ್ ಅಲ್ಲಿ? ಗುಜರಾತ್ ಅಲ್ಲಿ. ಹಾಗೆ ಸರ್, ಇವಾಗ ಡ್ರೈವರ್ ಕಮ್ ಓನರ್ ಓಡಿಸಿದ್ರೆ ರೊಟೇಷನ್ ಮಾಡ್ಬೋದು ಈ ರೂಟ್ ಅಲ್ಲಿ? ಮಾಡ್ಬೋದಲ್ಲ, ಏನ್ ತೊಂದ್ರೆ ಇಲ್ಲ, ಬಹಳ ಜನ ಮಾಡ್ತಾರೆ ಓನರ್ ಕಮ್ ಡ್ರೈವರ್ ಆಗಿ. ಹೌದೌದು. ಡ್ರೈವರ್ ಇಟ್ಟು ನಮಗೂ ಸ್ವಲ್ಪ ಬಹಳ ಕಷ್ಟ ಆಗಿದೆ, ಅದ್ರ ಸಂಬಂಧ ನಾವು ಅದು ಒಂದ್ ಗಾಡಿ ಲೋಕಲ್ ಹಚ್ಚಿಬಿಟ್ಟಿದ್ದೀವಿ, ಈ ಲೈನ್ ಮೇಲೆ ಬೇಡ ಅಂತ. ಅದು ಲೈನ್ ಮೇಲೆ ಇತ್ತ? ಅದು ಲೈನ್ ಮೇಲೆ ಇತ್ತು. ಇದೇ ರೂಟ್ಗೆ ಎಲ್ಲ ಟ್ರಾನ್ಸ್ಪೋರ್ಟ್ ಹೋಗಿ ಲೋಡ್ ಮಾಡ್ಕೊ ಬರೋದು? ಹೌದೌದು, ಟ್ರಾನ್ಸ್ಪೋರ್ಟ್ ಬಹಳ ಅಂತ ಟ್ರಾನ್ಸ್ಪೋರ್ಟ್ ಅದಾವ ಅಲ್ಲಿ ಗುಜರಾತ್ ಅಲ್ಲಿ. ಓಕೆ. 5% ಕಮಿಷನ್ ಮೇಲೆ ಗಾಡಿ ತುಂಬಿಕೊಡ್ತಾರ ಅವರು. ಎಲ್ಲ ಟ್ರಾನ್ಸ್ಪೋರ್ಟ್ ಅವರು? ಎಲ್ಲಿ ಬೇಕಲ್ಲಿ ಗಾಡಿ ತುಂಬ್ತಾರೆ. ಓಕೆ ಸರ್, ಯಾವ ಟೈಮ್ ಅಲ್ಲಿ ಸರ್ ಒಳ್ಳೆ ಬಾಡಿಗೆ ಇರುತ್ತೆ ಗುಜರಾತ್ ರೂಟ್ ಅಲ್ಲಿ? ಟೈಮಿಂಗ್ ಸರ್, ಡಿಸೆಂಬರ್ ಇಂದ ಮಾರ್ಚ್ ಮಟ ಒಳ್ಳೆ ಮಾರ್ಕೆಟ್ ಇರುತ್ತೆ, ಒಳ್ಳೆ ಮಾರ್ಕೆಟ್ ಇರುತ್ತೆ. ಓಕೆ. ಮತ್ತೆ ದೀಪಾವಳಿ ಟೈಮ್ ಅಲ್ಲಿ ಸ್ವಲ್ಪ ಮಾರ್ಕೆಟ್ ಆಗುತ್ತಲ್ವಾ? ದೀಪಾವಳಿ ಅದೇ ಸ್ಟಾರ್ಟಿಂಗ್ ನವೆಂಬರ್ ಅಲ್ಲಿ ದೀಪಾವಳಿ ಇರುತ್ತೆ. ಖಂಡಿತ. ದೀಪಾವಳಿ ಮುಗಿದ ತಕ್ಷಣ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ. ಆಗ್ಬಿಡುತ್ತೆ ಅವ್ರದ್ದು ಆ ಕಡೆದು? ಹೌದು, ಎಲ್ಲಾ ಕಡೆನೂ ಹಂಗೆ ಅಷ್ಟೇ. ಎಲ್ಲಾ ಕಡೆ ಅಷ್ಟೇ. ಹಾಗೆ. ನಮ್ಗೆ ಸ್ವಲ್ಪ ಕನ್ನಡ ಜಾಸ್ತಿ ಬರೋದಿಲ್ಲ, ನಾವು ಮರಾಠಿ ಇಲ್ಲ. ಬೆಳಗಾಂ ಹತ್ರ ಮಹಾರಾಷ್ಟ್ರ, ನಾವು ಮರಾಠಿ, ಅದಕ್ಕೆ ಹಾಗೆ. ಸರಿ, ಇಕ್ವಿಪ್ಮೆಂಟ್ ಗಾಡಿ ಹೇಗೆ ಸರ್ ಓಡಿಸ್ಲಿಕ್ಕೆಲ್ಲ? ಚಲೋ ಇದೆ ಗಾಡಿ, ಚೆನ್ನಾಗಿದೆ, ಬೆಸ್ಟ್ ಗಾಡಿ ಇದೆ. ನನ್ನ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಐಷರ್ ಗಾಡಿ ಚಲೋ. ಖಂಡಿತ, ಕಂಫರ್ಟೇಬಲ್ ಜಾಸ್ತಿ ಇದೆ. ಯಾಕಂದ್ರೆ ಇದಕ್ಕೆ ಕ್ಯಾಬಿನಿಗೆ ಸೊಕಬ್ಸರ್ ಬರಲ್ಲ. ಹೌದೌದು, ಸ್ವಲ್ಪ ಕ್ಯಾಬಿನ್ ಸ್ವಲ್ಪ ತುಂಬಾ ಜನ ಡ್ರೈವರ್ಗಳು ಹೇಳ್ತಾರೆ ಹೌದು ತುಂಬಾ ಹಾಕತ್ತೆ ಅಂತ. ಹೌದು, ಅಷ್ಟು ಸ್ಮೂತ್ ಇಲ್ಲ ಗಾಡಿ. ಸ್ಮೂತ್ ಇಲ್ಲ. ಹೌದು, ಐಷರ್ ಸ್ವಲ್ಪ ಸ್ಮೂತ್ ಇದೆ. ಹೌದು, ಅದೇ ಲೈಲ್ಯಾಂಡ್ ಬಾಸ್ ಚೆನ್ನಾಗಿದೆ. ಬಾಸ್ ನಾವು ಯಾವಾಗೂ ಆತರ ಡಿಸೈನ್ ನಮ್ಗೆ ಇದು ಬರಲ್ಲ, ಲೈಕ್ ಆಗಲ್ಲ. ಡಿಸೈನ್ ಸ್ವಲ್ಪ ಏನ್ ಬೇರೆನೇ ಇದೆ, ಒಂಥರ ರೌಂಡ್ ಆಗಿದೆಯಲ್ಲ, ಅದ್ರ ಸಂಬಂಧ ನೀವು ಡಿಸೈನ್ ಎಲ್ಲ ನೋಡಿ ಪರ್ಚೇಸ್ ಮಾಡೋದ ಗಾಡಿ? ಡಿಸೈನ್ ಸ್ವಲ್ಪ ಇಷ್ಟ ಇರುತ್ತಲ್ಲ, ನಾವು ಮನಸ್ಸಿಂದ ಗಾಡಿ ತಗೋತೀವಿ. ಎಲ್ಲಾ ಜಾಸ್ತಿ ಟೈಮ್ ನಾವು ಗಾಡಿಯಲ್ಲೇ ಹಾಕ್ತಿವಲ್ಲ. ಖಂಡಿತ, ಅದ್ರ ಸಂಬಂಧ ಸ್ವಲ್ಪ ಗಾಡಿ ನೋಡಿ ನಾವು ಮಾಡ್ತೀರಾ? ಹಾಗೆ ಸರ್, ಈಗ ನಂದು ಪ್ಲಾನ್ ಐಷರ್ ತಗೊಳ್ಳೋದಿತ್ತು, ಆದ್ರೆ ಇದು ಗಾಡಿ ನಿಮ್ ಮುಂದೆ ಇತ್ತಲ್ಲ, ಅವ್ರ ಓನರ್ ಬಾಳ ಕ್ಲೋಸ್ ನಮ್ಗೆ. ಓಕೆ. ಅವ್ರ ಅಂದ್ರು ಗಾಡಿ ನೀವು ಬಹಳ ದಿನ ನಿಂತಿದೆ, ನೀವು ತಗೋರಿ ಅಂತ ಇದ್ ಮಾಡ್ತ ಅವ್ರ ಮಾತಿಗೆ ಇದ್ ಮಾಡೋದ್ ಬೇಡ ಅಂತ ತಗೊಂಡ್ಬಿಟ್ಟೆ. ಹಾಗೆ ಸರ್, ಎಷ್ಟು ಬರುತ್ತೆ ಸರ್ ಇನ್ಶೂರೆನ್ಸ್ ಮತ್ತೆ ಟ್ಯಾಕ್ಸ್ ಈ ಗಾಡಿಗೆ? ಇನ್ಶೂರೆನ್ಸ್ ಸರ್ 50+. 50,000 ಮ್ಯಾಗ ಬರುತ್ತೆ. ಓಕೆ, ವರ್ಷಕ್ಕೆ? ಓಕೆ. ಟ್ಯಾಕ್ಸ್ 10,000 ಮ್ಯಾಗ ಬರುತ್ತೆ. ಕ್ವಾರ್ಟರ್ ಟ್ಯಾಕ್ಸ್? ಕ್ವಾರ್ಟರ್ ಟ್ಯಾಕ್ಸ್. ಒಂದ್ ಕ್ವಾರ್ಟರ್ ಎಷ್ಟು ಬರುತ್ತೆ ಸರ್? ಒಂದ್ ಕ್ವಾರ್ಟರ್ 3,000 ತನಕ ಬರುತ್ತೆ ಈ ಗಾಡಿಗೆ. ಓಕೆ. EMI ಎಷ್ಟು ಬರುತ್ತೆ ಸರ್? EMI 50,000.
50,000 50,000 ಇವಾಗ್ಲೂ ಇದೆಯಾ? ಇವಾಗ್ಲೂ ಇದೆ. ಓಕೆ. ಫ್ರೀ ಆಗಿಲ್ಲ. ಫ್ರೀ ಆಗಿಲ್ಲ, ಹೊಸ ಗಾಡಿ ಇಲ್ಲ, ಹಾ ಅವರು ತುಂಬಿಲ್ಲ. ಅವರು ತುಂಬಿಲ್ಲ, ಡ್ಯೂ ಆಗಿತ್ತು. ಡ್ಯೂ ಒಂದು 3 ಡ್ಯೂ ಆಗಿತ್ತು. ಓಕೆ. ಹಾಗೆ ಕ್ಲಿಯರ್ ಮಾಡಿ ನಾವು ತಗೊಂಡಿವಿ. ಓ ಕಂಟಿನ್ಯೂ ಫೈನಾನ್ಸ್ ಅಲ್ಲಿ ತಗೊಂಡಿದ್ದ ಗಾಡಿ? ಕಂಟಿನ್ಯೂ ಫೈನಾನ್ಸ್ ಮಾಡಿದೀವಿ. ಓಕೆ. ಓಕೆ ಸರ್, ಫೈನಲಿ ಈ ಫೀಲ್ಡಿಗೆ ಬರೋರಿಗೆ ಏನಂತ ಹೇಳ್ತೀರಾ ಸರ್, ಇದು ಚಿಕ್ಕ ಗಾಡಿ ಫೀಲ್ಡಿಗೆ? ಬರ್ಬೋದು, ಏನಿಲ್ಲ, ರೊಕ್ಕ ಮಾಡುತ್ತೆ, ಆದ್ರೆ ಕಷ್ಟ ಸ್ವಲ್ಪ ಇದೆ. ಎಷ್ಟು ಮಾಡ್ಬೋದು ಸರ್ ಇದರಲ್ಲಿ ಕಮ್ಮಿ ಅಂದ್ರೆ ಸೀಸನ್ ಟೈಮ್ ಅಲ್ಲಿ? ಸೀಸನ್ ಟೈಮ್ ಅಲ್ಲಿ ಮಿನಿಮಮ್ 50,000 ಇಂದ 80,000 ಮಟ ಎಲ್ಲಾ ಖರ್ಚು ತೆಗ್ದಿ. ಓಕೆ. ಗಾಡಿ ಎಲ್ಲಾ ಖರ್ಚು, ಇನ್ಶೂರೆನ್ಸ್, ಹೌದೌದು, ಎಲ್ಲ ತೆಗ್ದು ತಿಂಗಳಿಗೆ 50 ಇಂದ 80,000 ಲಾಭ ಮಾಡಬಹುದು. ಓಕೆ. ಇದೇ ಇದು ಲಾರಿಲಿ? ಲಾರಿಲಿ LCV ಇರ್ಲಿ, ಅದು ಇದು ದೊಡ್ಡ ಗಾಡಿ ಇರ್ಲಿ. ಓಕೆ. ಇದು ದೊಡ್ಡ ಗಾಡಿ ಇರ್ಲಿ, ಎಷ್ಟಾಗುತ್ತೆ. ಹಾಗೆ ಅಲ್ವಾ? ಹೌದು. ಓಕೆ ಸರ್, ಥ್ಯಾಂಕ್ ಯು ಸೋ Thank ಮಚ್ you. ಸರ್, ಒಳ್ಳೆ ಮಾಹಿತಿ ನೀಡಿದ್ದಕ್ಕೆ. ಓಕೆ, ಥ್ಯಾಂಕ್ ಥ್ಯಾಂಕ್ ಯು. ಯು.